just now. Huh? Hi guys, good morning. ಐದು ಥರದ ಹಣ್ಣು ಯಾವ್ದಾವ್ದು ಅಂದರೆ ಗ್ರೇಪ್ಸ್, ಮೂಸಂಬೆ, ಮ್ಯಾಂಗೋ, ದಾಳಿಂಬೆ, ಆ್ಯಪಲ್ ಆ್ಯಂಡ್ ಬನಾನಾ. ಇದು ಎಲ್ಲ ನಾಳೆ ಪೂಜೆಗೆ. 6 ಥರದಿದೆಯಾ? ನಾನು ಮಿಸ್ ಮಾಡ್ಕೊಂಡಿದ್ದೀನಿ ಅನಿಸುತ್ತೆ. ಮ್ಯಾಂಗೋ, ಹಾಂ ಹಾಂ 3 ಆಯಿತು. ಎಷ್ಟು ಸತಿ ಮ್ಯಾಂಗೋ ಹೇಳ್ತೀಯ? ಮ್ಯಾಂಗೋ 1, ದಾಳಿಂಬೆ 2, ಆ್ಯಪಲ್ 3, ಗ್ರೇಪ್ಸ್ 4, ಬನಾನಾ 5. ಇನ್ನು 6ನೇದು ಯಾವ್ದು ತಂದಿದ್ಯಾ? ಯಾವುದಿದೆ? ಬಾರಪ್ಪ ತೋರಿಸ್ಬಾರಪ್ಪ, ಬಾರಪ್ಪ ನೀನು 6 ತೋರಿಸ್ಬಾ. ನೀನು ಹೇಳಿದ್ದು ಕೊಡ್ತೀನಿ. 5 ಇದ್ರೆ ನೀನು ನಾನು ಹೇಳಿದ್ದು ಕೊಡಬೇಕು. 1 ಬನಾನಾ ಬಿಟ್ನಾ? ಸರಿ. ಮೂಸುಂಬೆ, ಆ್ಯಪಲ್, ದಾಳಿಂಬೆ, ಮ್ಯಾಂಗೋ, ಗ್ರೇಪ್ಸ್ 5 ಥರ. ಹಾಂ, ಇದು ಸೇರಿ 6 ಅಂತಿರೋದ? ಇಲ್ಲ ಇಲ್ಲ, ಹಾಂ ಕಿತ್ಲೆ ಹಣ್ಣು 7 ಥರ ಆಯಿತು. ಕರೆಕ್ಟ್, 7 ಥರ ಹಣ್ಣು. ಹಾಂ, ಅದು ಬಾಳೆಹಣ್ಣು ಹಣ್ಣೆ ಅಲ್ಲ. ಈಗ ಮನೇಲೂ ಗ್ರೇಪ್ಸ್ ಇದೆ, ಮತ್ತು ಇದಿದೆ, ಯಾವುದಿದೆ, ಸಪೋಟ ಇದೆ. 10 ಥರ ಆಗುತ್ತೆ ಹಂಗಾರೆ ಹಣ್ಣು. ಅವರು ತರ್ತಾರೇನೋ. ಹೂ ಎಲ್ಲಿ? ಇದು ಪಾಪು ಫೇವ್ರೆಟ್ ಬೆಂಡೆಕಾಯಿ, ಅವನಿಗೆ ತುಂಬ ಇಷ್ಟ. ಆ್ಯಂಡ್ ಇದು ನನ್ನ ಫೇವ್ರೆಟ್ ವಾಟರ್. ಕೀಪ್ ಹೈಡ್ರೇಟೆಡ್, ಡ್ರಿಂಕ್ ವಾಟರ್. ಪಾಪ ಇದರಲ್ಲಿ ಹೂವೆಲ್ಲ ಇದು ತುಳಸಿ ಹೂ ಕಾರಲ್ಲೇ ಇಟ್ಟಿದೆ, ಆಚೆ ಇಟ್ಟಿದ್ದು ಚಂದ ಫ್ರೆಶ್ ಆಗಿರೋದು. ನನಗೇನು ತಂದಿದ್ದೆ ಸ್ನ್ಯಾಕ್ಸ್? ಇದು ಈ ಮಳೇಲಿ ಗೋಲ್ಗಪ್ಪ ತಿನ್ನಬೇಕು ಅನ್ನಿಸ್ತಿತ್ತು. ಇದೇನಪ್ಪ? ಪೂರಿ ಸಾಗುನಾ? ವಾವ್, ಮೈ ಫೇವ್ರೆಟ್ ಗೈಸ್. ಪೂರಿ ಸಾಗು ಸಕ್ಕದಾಗಿರುತ್ತೆ, ತುಂಬ ಇಷ್ಟ ಇದು. ಗೈಸ್, ನಮ್ಮ ಮನೇಲಿ ಜಾಸ್ತಿ ಪುರಿ ಮಾಡಲ್ಲ. ಎಣ್ಣೆ ಆಯಿಲಿ ಐಟಮ್ ತಿನ್ನಬಾರ್ದು ಅಂತ ನಮ್ಮ ಮಮ್ಮಿ ಮಾಡಲ್ಲ. ಸೊ ಹಾಗಾಗಿ ನಾನು ಔಟ್ಸೈಡ್ ಹೋಟೆಲಿಂದ ತರಿಸ್ಕೊತೀನಿ ನಮ್ಮ ಅಪ್ಪನ ಹತ್ರ. ಸೊ ಸ್ವೀಟ್ ಆಫ್ ಹಿಮ್. ನನಗೆ ಸಾಗು ಜೊತೆ ತುಂಬ ಇಷ್ಟ ಚಟ್ನಿಗಿಂತ. ಉಪ್ಪೇ ಹಾಕಿಲ್ಲಪ್ಪ, ಉಪ್ಪು ಹಾಕ್ತಲ್ಲ, ಟೇಸ್ಟೇ ಬರ್ತಿಲ್ಲ. ಯಾವ ಹೋಟ್ಲಿಂದಿದು? ನನಗೆ ಟೆಂಪ್ಟ್ ಆಗ್ತಿತ್ತು ಬಿರಿಯಾನಿ ಮತ್ತು ಕಬಾಬ್, ಚಿಕನ್ ಕಬಾಬ್ ತಿನ್ನಬೇಕು ಅಂತ. ಇನ್ನು 48 ಡೇಸ್ ನಾನ್ ವೆಜ್ ತಿನ್ನೋಂಗಿಲ್ಲ ನಾವು. ಯಾಕೆ ಏನು ಅಂತ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಡೇಟ್ ಮಾಡ್ತೀನಿ. ಓ ಪಾಪು ಬಂದ. ನಾನು ನಿಂಗೆ ಕಾಲ್ ಮಾಡಿದ್ದೆ, ಬರಬೇಕಾ, ಸಿಗ್ತಾ, ನಾನು ಬರಲಾ ಅಂತ. ಯಾಕೆ ಪಿಕ್ ಮಾಡಲಿಲ್ಲ? ಯಾಕೆ? ಎಷ್ಟು ತಗೊಂಡ್ರು? ಅದು ನೈಟ್ ಅಲ್ವಾ, 1.5 ತಗೊತಾರೆ ಆಟೋದವರು. ಆದರೆ ಯಾರಾದರೂ ನಿಂತರ ಬಕ್ರಾ ಸಿಗ್ತಾರ ಕಾಯ್ತಿರ್ತಾರೆ. ಬಕ್ರಾ ಬಕ್ರಾ. ಗೈಸ್, ಪಾಪು ಕೂಡ ಮನೆಗೆ ಬಂದಿದ್ದಾನೆ. 8 hours ಜರ್ನಿ ಆ್ಯಕ್ಚುಲಿ. ಅವನು ಕ್ಲಾಸ್ ಮುಗಿಸ್ಕೊಂಡು ಬಂದ, ಸೊ ತುಂಬ ಲೇಟ್ ಆಯಿತು. ನೈಟ್ 10 PM ಮನೆಗೆ ಬಂದ. ಹೇಳ್ದಂಗೆ ನಾನ್ ವೆಜ್ ತಿನ್ನಂಗಿಲ್ವಲ್ಲ, ಸೊ ಅವನಿಗೆ ವೆಜ್ಜಲ್ಲಿ ಇಷ್ಟ ಆಗೋದು ಒಂದೇ ಬೆಂಡೆಕಾಯಿ ಅಕ್ಕಿ ರೊಟ್ಟಿ ಮಾಡಿದ್ವಿ ಊಟಕ್ಕೆ. ಆ್ಯಂಡ್ ನಾಳೆ ದಿನ ಪೂಜೆ ಇದೆ, ಹಾಗಾಗಿಯೇ ಇಷ್ಟೆಲ್ಲ ಕ್ಲೀನ್ ಮಾಡಿದ್ವಿ. ಮನೆಯೆಲ್ಲ ಕ್ಲೀನ್ ಮಾಡಿ ಸ್ಪೇಸ್ ಮಾಡಿದ್ವಿ. ದಿ ನೆಕ್ಸ್ಟ್ ಡೇ ಗೈಸ್, ಟೈಮ್ ಈಗ ಬೆಳಗ್ಗೆ 5 ಗಂಟೆ ಆಗಿದೆ ಗೊತ್ತಾ. ಈಗ ಎತ್ತಿದ್ದೀವಿ ಸ್ನಾನಕ್ಕೆ, ಯಾಕಂದರೆ ಪೂಜೆ 6 ಗಂಟೆ 6:30ಗೆ ಸ್ಟಾರ್ಟ್ ಆಗುತ್ತೆ. ಕೆಳಗೆಲ್ಲ ಸಿದ್ಧತೆ ಮಾಡ್ಕೋಬೇಕು. ನಿನ್ನ ಸ್ನಾನ ಆಯಿತಾ?
ಎಲ್ಲ ತಯಾರಿ ಆಗಿದೆ ನೋಡಿ. ಈ ಹೂವು ಮತ್ತು ಇದು ಕಾಂಬಿನೇಷನ್ ಎಷ್ಟು ನೋಡೋಕ್ಕೆ ಖುಷಿ ಆಗುತ್ತಲ್ವ ಗೈಸ್. ಪಿಂಕ್ ಸೇವಂತಿಗೆ ಮತ್ತು ಗ್ರೀನ್ ಮಾವಿನ ತೋರಣ ತುಂಬ ಚೆನ್ನಾಗಿದೆ. ಆ್ಯಂಡ್ ಪೂಜೆಗೆಲ್ಲ ಭಟ್ರಿಗೆ ಹೇಳಿದ್ದೀವಿ ರೆಡಿ ಮಾಡ್ಕೊಳಕ್ಕೆ, ಅವರೇ ರೆಡಿ ಮಾಡ್ಕೊತಾರೆ. ಸೊ ನಮ್ದು ಏನಿಲ್ಲ, ನಾವು ಜಸ್ಟ್ ಇದು ಸ್ವಲ್ಪ ಅರೇಂಜ್ ಮಾಡ್ಕೊಂಡಿದ್ದೀವಿ ಏನಾದರೂ ಬೇಕು ಅಂದರೆ. ಟೈಮ್ ನೋಡಿ, ಇದು ಕಾಲ ಆಯಿತು. ಹಾಯ್ ಮಂಕಿ. ಜಸ್ಟ್ ನಾವು ಹಾಂ ನೀನು ಯಾವ್ದು ಹಾಕ್ಕೊಂಡಿದ್ಯಾ ಬಟ್ಟೆ? ಶರ್ಟ್ ಇಲ್ಲಿದೆ ನೋಡು, ಲೋಷನ್ ಬೇಕು ಅಂದರೆ. ನಾನು ಯಾವ್ದು ಹಾಕ್ಕೊಳೋದು ಕೇಳು ಮಮ್ಮಿಗೆ, ಡ್ರೆಸ್ಸ ಸೀರೆನ? ಗ್ರೀನ್ ಅದು ವಾಶ್ ಆಗಿದೆಯಾ? ನನ್ನ ಹತ್ರ ಇಲ್ಲ. ಎಲ್ಲಿದೆ ಕೇಳು. ಹೊಸ ಡ್ರೆಸ್ ವಾಶ್ ಮಾಡ್ದಲ್ಲ ಹಾಕ್ಕೊಳಲ್ಲ. ಕೊಡಕ್ಕೆ ಹೇಳು, ಅದು ಕೆಳಗೆ ಇದೆ. ನನ್ನ ಹತ್ರ ಇಲ್ಲ ಹೊಸದು, ಕೆಳಗೆ ತಗೋಬಾರ ಒಂಚೂರು. ಅದು ಮತ್ತೆ ಅದನ್ನೇ ಹಾಕೋ ಅಂತಿದ್ಯಾ? ತಗೋಬ, ಹಾಕೊತೀನಿ. ಗೈಸ್, ಯು ನೋ ವಾಟ್ ಹರ್ಟ್ಸ್ ದ ಮೋಸ್ಟ್? ಸಂಡೇ 5 ಗಂಟೆಗೆ ಎದ್ದು 5:15 ಸ್ನಾನ ಮಾಡ್ಕೊಂಡು 6 ಗಂಟೆಗೆ ರೆಡಿ ಆಗೋದಿದೆಯಲ್ಲ, ಅದು ದೊಡ್ಡ ಟಾಸ್ಕ್ ಮಾತ್ರ. ಆ್ಯಂಡ್ ಏನು ಎಂಥ ಪೂಜೆ, ಯಾಕೆ ಹೋಮ ಇಡ್ಸಿದ್ದೀವಿ ಮನೇಲಿ. ಆ್ಯಂಡ್ ಅದಕ್ಕೆ ಅಮ್ಮ ಹೊಸ ಬಟ್ಟೆ ಹಾಕೋ ಅಂತಿದ್ದಾರೆ. ಬಟ್ ಆದರೂ ನಾನು ಹೊಸ ಬಟ್ಟೆ ಒಂದ್ಸತಿ ವಾಶ್ ಮಾಡಿ ಹಾಕೋಣದು. ಮೊನ್ನೆ ತಂದಿದ್ದು ಅದಿನ್ನೂ ವಾಶ್ ಆಗಿಲ್ಲ, ಬಟ್ ಸ್ಟಿಲ್ ಹೊಸದಲ್ವ ಹಾಕೋ ಅಂತಿದ್ದಾರೆ. ನೋಡಬೇಕು ಅದನ್ನು ಹಾಕ್ಕೊಳೋದು ಅಥವಾ ಇಲ್ಲಾಂದರೆ ಲಂಗ ದಾವಣಿ ಹಾಕ್ಕೊಳೋದು, ಏನು ಅಂತ ಸದ್ಯಕ್ಕೆ ಗೊತ್ತಿಲ್ಲ. ತೀರಾ ಏನು ಹೊಳಿಲಿಲ್ಲ ಅಂದರೆ ಕುರ್ತಾ ಹಾಕ್ಕೊಬಿಡ್ತೀನಿ, ವೆರಿ ಸಿಂಪಲ್ ಅಷ್ಟೇ. ಓಕೆ ಗೈಸ್, ಇದೇ ನ್ಯೂ ಡ್ರೆಸ್. ಮೊನ್ನೆ ತೊಗೊಂಡಿದ್ದು ಶಾಪಿಂಗ್ ಹೋದಾಗ. ಸೊ ಐ ಥಿಂಕ್ ಇದನ್ನೇ ಹಾಕ್ಕೊತೀನಿ. ಹೊಸದು ಪೂಜೆಗೆ ಹೊಸ ಡ್ರೆಸ್ಸೇ ಹಾಕ್ಕೊತೀನಿ. ನೋಡಿ, ಟ್ಯಾಗ್ ಕೂಡ ತೆಗ್ದಿಲ್ಲ ಡ್ರೆಸ್ಸಿಂದು, ಟ್ಯಾಗು ಹಾಗೆ ಇದೆ. ಓಕೆ, ಸೊ ಕಮ್ ಲೆಟ್ಸ್ ವೇರ್ ದಿಸ್ ಡ್ರೆಸ್ ಇಟ್ ಸೆಲ್ಫ್. ನಾನು ರೆಡಿಯಾಗಿ ಬರ್ತೀನಿ, ಸಿಗ್ತೀನಿ. ಓಕೆನಾ? ಬಾಯ್. ಏನು ಶೆಕೆ ಇದೆ ಅಂದರೆ ಫ್ಯಾನ್ ಹಾಕ್ಕೊಂಡಿದ್ದೀನಿ. ಸೊ ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ, ಇನ್ನೂ ರೆಡಿಯಾಗಿಲ್ಲ. ಸ್ವಲ್ಪ ಲಿಪ್ ಬಾಮ್, ಫಸ್ಟು ಲಿಪ್ನ ಮಾಯ್ಶ್ಚರೈಸ್ ಮಾಡ್ತಾಯಿದ್ದೀನಿ ಗೈಸ್. ಜಸ್ಟ್ ಇಷ್ಟೇ, ಸ್ವಲ್ಪ ಸನ್ಸ್ಕ್ರೀನ್ ಅವ್ರ ಮಾಯ್ಶ್ಚರೈಸರ್ ಹಾಕ್ಕೊಂಡು ಲಿಪ್ಸ್ಟಿಕ್ ಹಾಕ್ಕೊಂಡ್ರೆ ಮುಗೀತು. ಐ ವಿಲ್ ಬಿ ರೆಡಿ. ಕೆಳಗಡೆ ನೋಡಿ ಆಲ್ರೆಡಿ ಭಟ್ರು ಬಂದಿದ್ದಾರೆ. ಕರೆಕ್ಟ್ 6 ಗಂಟೆ 6:15 ಅಷ್ಟರಲ್ಲೇನೋ ಭಟ್ರು ಬಂದರು. ಈಗ ಅವರೆಲ್ಲ ಸಿದ್ಧತೆ ಮಾಡ್ಕೊತಾರೆ, ಪೂಜೆ ಹೋಮಕ್ಕೆ ಏನೆಲ್ಲ ಬೇಕೋ ಅದೆಲ್ಲ ಮಾಡ್ತಾರೆ. ಆ್ಯಂಡ್ ಏನಕ್ಕೆ ಮಾಡಿಸ್ತಿರೋದು ಈ ಪೂಜೆ ಆ್ಯಂಡ್ ಯಾರಿಗೋಸ್ಕರ ಮಾಡಿಸ್ತಿರೋದು ಅಂತೆಲ್ಲ ನಾನು ನಿಮಗೆ ಹೇಳ್ತೀನಿ. ಗೈಸ್, ನಾನು ಮಾಡೋ ಎಡ್ವರ್ಟ್ ನೋಡಿ, ಇದು ಕ್ರೀಮ್ನ ಪಂಪ್ ಮಾಡೋಕ್ಕೆ ಹೋಗಿ ಫುಲ್ ಇಲ್ಲೆಲ್ಲ ಹಾರಿಸ್ಬಿಟ್ಟಿದ್ದೀನಿ. ಇದೇ ರೀತಿ ಎಡ್ವರ್ಟ್ ಮಾಡ್ಕೊಂಡು ಮಿರರೆಲ್ಲ ಹಾಳು ಮಾಡಿಟ್ಟಿರ್ತೀನಿ ನಾನು. ಓಕೆ ಗಾಯ್ಸ್, ಐ ಆಮ್ ಆಲ್ ಸೆಟ್ ರೆಡಿ. ಕೆಳಗಡೆ ಆಲ್ರೆಡಿ ಬಂದಿದ್ದಾರೆ ಭಟ್ರು, ಅವರೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಹೋಮಕ್ಕೆ. ಕುಂಡ್ಲಿ ಮತ್ತು ಏನೆಲ್ಲ ಬೇಕೋ ಅರೇಂಜ್ಮೆಂಟ್ಸ್ ಮಾಡ್ಕೊತಿದ್ದಾರೆ. ಅಷ್ಟರಲ್ಲಿ ನಾನು ಫೋಟೋ ತಗೊಳೋದೇ ಆಯಿತು, ಇನ್ಸ್ಟಾಗ್ರಾಮಲ್ಲಿ ಸ್ಟೋರೀಸ್ ಪೋಸ್ಟ್ ಮಾಡ್ತಾಯಿದ್ದೆ. ನಾನು ಯೂಟ್ಯೂಬಿಗೆ ಹಾಕೋಕ್ಕಿಂತ ಮುಂಚೆ ನಿಮಗೆಲ್ಲ ಅಪ್ಡೇಟ್ಸ್ ನನ್ನ ಇನ್ಸ್ಟಾಗ್ರಾಮ್ ಸ್ಟೋರೀಸಲ್ಲೇ ಸಿಗುತ್ತೆ, ನೀವು ನಾನು ಫಾಲೋ ಮಾಡ್ತಾಯಿದ್ರೆ. ಆ್ಯಂಡ್ ಈಗ ರೀಸೆಂಟಾಗಿ 2 ಪಿಂಪಲ್ ಆಗಿಬಿಟ್ಟಿದ್ದಾವೆ. ಲಾಸ್ಟ್ ಟೈಮ್ ಹೇಳಿದ್ದೆ ಯೂಶ್ವಲಿ ನನ್ನ ಡ್ರೈ ಸ್ಕಿನ್ ಪಿಂಪಲ್ ಆಗಲ್ಲ ಅಂತ. ನೋಡಿ, ಹೇಳಿದ ಕೂಡ ಆಗಿಬಿಟ್ಟಿದೆ. ಐ ಡೋಂಟ್ ನೋ ವೈ, ಬಟ್ ಬೇಗ ಹೋಗಿಸ್ಕೋಬೇಕದು. ಸೊ ಕೆಳಗೆ ಹೋಗೋಣ ಬನ್ನಿ. ನಾನು ಅವರಿಗೆ ಗೊತ್ತಿಲ್ಲದಂಗೆ ಮೇಲ್ಗಡೆಯಿಂದನೇ ವ್ಲಾಗ್ ಮಾಡ್ತಿದ್ದೆ. ಆ ರಂಗೋಲಿ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿತ್ತು, ಸೊ ಅದನ್ನು ಕ್ಯಾಪ್ಚರ್ ಮಾಡ್ತಿದ್ದೆ. ಕೆಲವರಿಗೆ ಕ್ಯಾಮ್ರಾದಲ್ಲಿ ಬರೋದು ಇಷ್ಟ ಆಗಲ್ಲ, ಒಂಥರ ಇದು ಮಾಡ್ತಾರೆ. ಬಟ್ ಈ ಭಟ್ರು ಅಂತೂ ತುಂಬ ಕ್ಯಾಮ್ರಾ ಫ್ರೆಂಡ್ಲಿ ಆಗಿದ್ದರು, ತುಂಬ ಸಪೋರ್ಟಿವ್ ಆಗಿದ್ದರು. ಅವರೇ ನನಗೆ ಗೈಡ್ ಮಾಡ್ತಿದ್ರು, ಆ ಡೈರೆಕ್ಷನಿಂದ ವೀಡಿಯೋ ತೆಗಿ, ಈ ಡೈರೆಕ್ಷನಿಂದ ವೀಡಿಯೋ ತೆಗಿ ಅಂತ. ಅದು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ. ನಮಸ್ತೆ ಭಟ್ರೆ, ಚೆನ್ನಾಗಿದ್ದೀರಾ? ಹಾಂ, ನಮಸ್ತೆ.
ಗೈಸ್ ಇಲ್ಲಿ ಹೋಮಕ್ಕೆ ಬೇಕಾಗಿರೋ ಕುಂಡ್ಲಿ ಸೌದೆ ಎಲ್ಲ ರೆಡಿ ಇದೆ. ಬೆಳಗ್ಗೆನೇ ಪೂಜೆ, ಯಾಕಂದರೆ ಅವ್ರಿಗೆ ಆಮೇಲೆ ಇನ್ನೊಂದು ಪ್ರೋಗ್ರಾಮ್ ಇದೆಯಂತೆ. ಸೊ ಬೆಳಗ್ಗೆನೇ ಪೂಜೆ ಇಟ್ಕೊಳ್ಳೋಣ ಅಂದರು ಅವರು. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಚಾರ್ಜರ್ ಮಾಡಿ ಫೋನಿಗೆ ಪ್ಲಗ್ ಮಾಡ್ಕೊಂಡೆ ಓಡಾಡ್ತಾ ಇದ್ದೀನಿ, ಯಾಕಂದರೆ ಫೋನಲ್ಲಿ ಚಾರ್ಜ್ ಇಲ್ಲ. ನೈಟ್ ಮಲ್ಗಬೇಕಾದ್ರೆ ಫುಲ್ಲು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ಕೊಂಡು ಮಲಗ್ತೀನಿ, ಫುಲ್ ಚಾರ್ಜ್ ಎಲ್ಲ ಅಲ್ಲೇ ಹೋಗುತ್ತಾ. ನಮ್ಮ ಬ್ರೌನಿ ಯಾಕೆ ಹಿಂಗೆ ಹೋಗ್ತಿದ್ದಾನೆ? ಬ್ರೌನಿ ಬ್ರೌನಿ ಡೋಂಟ್ ಶೌಟ್, ಕಮ್ ಇನ್ಸೈಡ್. ಬ್ರೌನಿ ಬಾ, ಒಳಗೆ ಬಾ ಅಂದೆ, ಬಾ. ಹೊಡಿತೀನಿ ಈಗ ಇನ್ನೊಂದು ಸತಿ ಕೂಗಿದ್ರೆ. ಬರೋ ಒಳಗಡೆ, ಹೋಗೋ ಒಳಗಡೆ. ಬಾ, ಇಲ್ಲಿ ಹೊರಗಡೆ ಹೋಗು ನೀನು. ಇವತ್ತು ಪೂಜೆ ನಡೀತಿದೆ, ನೀನು ಹೊರಗಡೆನೇ ಇದ್ಬಿಡು. ಬಾ ಹೋಗು. ನೀನೆಲ್ಲಿ ಹೋಗಿದ್ದೋ? ಏನು ತರಕ್ಕೆ? ಹಂಸೆ ಹಣ್ಣ ಸಿಕ್ತಾ? ಗೈಸ್ ಅಲ್ಲೊಬ್ರು ಬರ್ತಾ ಇದ್ದಾರೆ ನೋಡಿ. ಸೀರೆ ಹಾಕೊಂಡು ಕೈಯಲ್ಲಿ ಅದೇನು ಇಟ್ಕೊಂಡು ಹೋಗಿರೋದು? ಏನು ತರ ಕೇಳಿದ್ರು? ಸಿಕ್ತಾ? ಯಾರಾದ್ರೂ ಹಿಂದೆ ಮನೆ ಕಟ್ಟಿಸ್ತಿದಾರಲ್ಲ ಅವ್ರ ಹತ್ರ ಇರುತ್ತೆ. ಈ ಬ್ರೌನಿನ ಹೊರಗಡೆ ಬಿಟ್ಟಿದ್ರೆ ಆಗೋದು. ಆ ಗೇಟ್ ಹಾಕೋನು, ಈ ಗೇಟಲ್ಲೇ ಇರಲಿ. ಹೋಗ್ತಿಲ್ಲ, ಬರ್ತಾನೆ, ಅಲ್ಲೇ ಇರ್ತಾನೆ. ನೋಡು, ನನ್ನ ಹತ್ರನೇ ಬರ್ತಿದ್ದಾನೆ. ಬಾ. ಅವ ಪಪ್ಪ ಎಲ್ಲೋಯ್ತು? ಸಣ್ಣ ಇದೆ, ಈ ಕಡೆ ಬಾ. ಹಾ, ಈಗ ಚೆನ್ನಾಗಿ ಬರುತ್ತೆ. ಬಾ ಮನೆ. ಎಲ್ಲಿ? ಹಾ, ಹೊಡೆದಿಗೆ. ಮೈ ಡ್ಯಾಡಿ ಸ್ಕೋಲ್ಡಿಂಗ್. ಒಳಗಡೆ ಅಲ್ಲೇನೋ ಬಟ್ಟೆ ಕೊಡಿ ಅಂತ ಕೇಳ್ತಿದ್ದೀರಿ. ನೀವು ಸೆಲ್ಫೀಸ್ ತಗೊತಿದ್ದೀರಾ? ಅಲ್ಲೇನೋ ಬೇಕಂತೆ ಬಟ್ಟೆಗೆ. ಕ್ರೇಜಿ ಕ್ರೇಜಿ ಫ್ಯಾಮಿಲಿ.